ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಕರಿ ಮಾಡ್ತಾ ಇದ್ದಾರೆ ಅಮ್ಮ ನೋಲ್ಪೊರ್ದಿ 19 ನೀರು ಸುಂಕದ ಕಟ್ಟೆ ಇದೆ ಕನಪಿನ ಪೂರ ಫಿಶ್ ಪೂರ ಮೂಲ ಬೇತ ಕಡೆ ಟೋರ್ಲ ತಿಕ್ಕುಜ ಅಂದ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಕ್ರ್ಯಾಬ್ ಇದು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ ಅಮ್ಮ. ಅದಕ್ಕೆಂತೆ ಈ ಬದನೆ ಇದೆಯಲ್ಲ, ಬದನೆಕಾಯಿ ಅದನ್ನು ಹಾಕಿ ಅದರದ್ದು ಒಂದು ಗಸಿ ಮಾಡ್ತಾರಂತೆ. ಇದು ಕೂಡ ಹಾಗೇನೆ ಮಂಗಳೂರು ಸ್ಟೈಲ್ ಇದು ಒಂದು ರೆಸಿಪಿ. ಇದನ್ನು ಯಾವ ಥರ ಮಾಡೋದಂತೇಳಿ ಅಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಇಲ್ಲಿ ಅಮ್ಮ ಒಂದು ಅರ್ಧ kg ಕ್ರ್ಯಾಬನ್ನು ತಗೊಂಡು ಬಂದಿದ್ದಾರೆ. ಇದು ಸಣ್ಣ ಕ್ರ್ಯಾಬು, ಏನು ದೊಡ್ಡ ಕ್ರ್ಯಾಬ್ ಏನಲ್ಲ, ಸಣ್ಣ ಸಣ್ಣ ಚುಕ್ಕಿ ಕ್ರ್ಯಾಬು ಇದೆ, ಹಾಗೆ ಬ್ಲೂ ಕಲರ್ ಕ್ರ್ಯಾಬ್ ಕೂಡ ಇದೆ. ಎರಡು ಮಿಕ್ಸ್ ಆಗಿ ತಗೊಂಡು ಬಂದಿದ್ದಾರೆ. ಹಾಗೆ ಅದರ ಜೊತೆ ಇವತ್ತು ನೋಡಿ ಈ 3 ಬದನೆಕಾಯಿಯನ್ನು ಹಾಕಿ ಅಂದರೆ ದಪ್ಪ ಗಸಿ ಮಾಡ್ತಾರೆ. ಅದೇ ಇವತ್ತಿನ ಸ್ಪೆಷಲ್. ಸೊ ಇದನ್ನು ಯಾವ ಥರ ಮಾಡೋದಂತೇಳಿ ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತರ್ತಾರೆ. ಈ ಕ್ರ್ಯಾಬ್ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಅಲ್ಲಮ್ಮ? ಅದೇ ಅದೆಲ್ಲ ಬಾರಿ ಖುಷಿ ಇಷ್ಟ ಅಂದ ಜಂಜಿ ಬಂಡ ಆಂಡ್ ಸಾಕಲ್ಲ ಜೋಕೆ ಬಟ್ ಅವು ಮಸ್ತ್ ಗಟ್ಟಿಯಿಂದ ಬಂದ್ಪೇರು ಕೆಲವೇರು ಗಟ್ಟಿ ನೂವತ್ತು ಗಟ್ಟಿ ಅಂದೆ. ಸುಜಾತ ಜಂಜಿ ಗಟ್ಟಿ ಆಲ್ಮೋಸ್ಟ್ ಕ್ಲೀನ್ ಮತ್ತು ಕೊಡ್ತೇರ ತೆಕ್ಕಲು ಕ್ಲೀನ್ ಮಾಡ್ತಾ ಕೊಡ್ತೀರ ಆಯ್ತಾ. ಕಾಡು ಮಾತ್ರ ದಿಪ್ಪು ಕಾಡು ಇಟ್ಟಿಲ್ಲ ಆಯ್ತಾ. ಕಾಡಿನ ದಪ್ಪೇರಂడి ಫ್ರೆಶ್ ಮಂತಂದಾನೆ ರುಚಿ ಅದೇ ಇದು ಟೆನ್ಷನ್ ಅದು ಇಡೀ ದೀಪರ ಅದು ಕಟ್ ಮಾಡ್ಬೋರ. ನನ್ಗಂತೂ ಇದ್ರ ಕ್ರ್ಯಾಬ್ ಕರಿ ಅಂತ ಹೇಳಿದ್ರೆ ಆಯ್ತು, ತುಂಬಾನೇ ಇಷ್ಟ. ಇದೀಗ ಕ್ಲೀನ್ ಮಾಡಿ ಆಯ್ತು. ಇವಾಗ ಇದನ್ನು ಎಲ್ಲ ಎರಡೆರಡು ಪೀಸ್ ಮಾಡಿ ಅಂದ್ರೆ ಕಟ್ ಮಾಡ್ತಾರೆ. ಇದು ಸಣ್ಣದಿರೋದೇನು ಕಟ್ ಮಾಡೋದು ಬೇಕಾಗಿಲ್ಲ ಅನ್ಸುತ್ತೆ ಅಲ್ಲಮ್ಮ? ದೊಡ್ಡದೆಲ್ಲ ಇದ್ದದನ್ನು ಎರಡೆರಡು ಪೀಸ್ ಮಾಡ್ತಾರೆ. ಈ ತರ ಕಟ್ ಮಾಡ್ತಾರೆ ನೋಡಿ. ದೊಡ್ಡದಿದ್ದದನ್ನು ಕಟ್ ಮಾಡ್ತಾ ಇದ್ದಾರೆ, ಸಣ್ಣದಿದ್ದದ್ದು ಹಾಗೇನೆ ಬಿಡ್ತಾರೆ. ಒಳ್ಳೆ ಮಾಂಸ ಉಂಟಲ್ಲ ಕ್ರ್ಯಾಬ್ ಅಲ್ಲಿ. ರೆಡ್ ಮಿಕ್ಸ್ ಆದುಂಡ ಅಂದದೆ ಬ್ಲೂ ಬೊಕ್ಕ ಚುಕ್ಕೆ ಕ್ರ್ಯಾಬ್ ಮಿಕ್ಸ್ ಉಂಟು. ಇದೊಂದು ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ ಕಾಲು. ಇದು ನೋಡಿ ಈಗ ಕ್ಲೀನ್ ಮಾಡಿ ಆದ್ಮೇಲೆ ಎಷ್ಟು ಚಂದ ಕಾಣ್ತಾ ಇದೆ ಅಂತ. ಯಾರಿಗೆಲ್ಲ ಕ್ರ್ಯಾಬ್ ಇಷ್ಟ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಈ ಬದನೆ ಪಾಡ್ನ ಆಯ್ತು ಒಂದು ಬದನೆ ಪಾಡು ಬೊಕ್ಕಲ್ಲ ಬೊಕ್ಕೊಂಚು ಬದನೆ ಬರ್ಕೊಂಡತೆ ಅವು ಶೋಕ್ ಹಾಕೊಂಡತೆ ವೈಟ್ ಕಲರ್ ಅಬಲ್ದು ಮಲ್ಲ ಬದನೆ ಇಟ್ಟ ಊರುಂಡು ಬದನೆ ಇಚ್ಚತ ಮಾರ್ಕೆಟ್ ತಿಕ್ಕಿ ಜೀರೆ ಆತೆ ಉಂಡು ಮಾರ್ಕೆಟ್ ಇತ್ತು ಜದಾನ. ಸೊ ಈ ಬದನೆಗಿಂತಲೂ ಇನ್ನೊಂದು ದುಂಡಗಿರೋ ಬದನೆ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ತುಂಬಾನೇ ಹಸಿರಾಗಿರೋದು, ಅದು ದುಂಡಗಿರೋ ಬದನೆ ಅಂತ ಹೇಳ್ತಾರೆ. ಆ ಬದನೆ ಹಾಕ್ಬೇಕು, ಅದು ಇನ್ನೂ ಕೂಡ ತುಂಬಾನೇ ಟೇಸ್ಟಿ ಆಗುತ್ತೆ ಕರಿ. ಇದು ಹಾಕಿದ್ರು ಟೇಸ್ಟ್ ಬರುತ್ತೆ, ಬಟ್ ಅದು ಇನ್ನೊಂದು ಜಾಸ್ತಿ, ಒಂದು ಪಟ್ಟು ಜಾಸ್ತಿ ಟೇಸ್ಟ್ ಅಂತಾನೆ ಹೇಳ್ಬೋದು. ಇದು ನೋಡಿ ಇಷ್ಟು ದಪ್ಪಗೆ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಏನನಿ ಏನ್ ಮಾಡ್ತಾ ಇದೀಯ ನೀನು? ಸ್ಮೆಲ್ ನೋಡ್ತಾ ಇದೀಯಾ? ಹನಿಗೆ ಬೇಕಾ?
ಹನಿಗೆ ಬೇಕಾ ಹನಿಗೆ ಕ್ರ್ಯಾಬ್ ಬೇಕಾ ಬೇಕಾ ಇಷ್ಟನಾ ನಿಂಗೂ ಕ್ರ್ಯಾಬು ಬೇಕಾ ನಿಂಗೆ ಎಷ್ಟು ಬೇಕು ತುಂಬಾ ಬೇಕು ಹೌದಾ ನೋಡು ನಮ್ಮ ಅನಿಗೆಲ್ಲ ಎಲ್ಲ ಬುದ್ಧಿ ಬರ್ತದೆ ಅನಿಗೆ ಕೇಳುವಾಗ ಬೇಕಾ ನಿಂಗೆ ಬೇಕಾ ಕ್ರ್ಯಾಬು ಹೇಳನಿ ನೋಡಿ ಇಷ್ಟು ಕಟ್ ಮಾಡಿ ಆಯ್ತು ತಾಣದೆ ಕಟ್ ಮಾಡಿದ್ನ ಅನಿ ಮುಟ್ಟಬೇಡ ಕಣೆ ಅನಿಯೇ ನಿನ್ನಕ್ಕೆ ಒಂದು ಬಡಿಚಿ ನಿನ್ನನ್ನೇ ನಮ್ಗಿಂತಲೂ ಇವಳಿಗೆ ಕೆಲಸ ಜಾಸ್ತಿ ಇಲ್ಲಿ ನಾವೇನೇ ಕೆಲಸ ಮಾಡುವಾಗ್ಲೂ ಅಡ್ಡ ಬರೋದು ಈ ಟೊಮೆಟೊ ಬೇತೇನೆ ಬಾಡ್ನಾ ಬೇಕನ ಒಟ್ಟಿಗೆನೆ ನಾವು ಪಂಡ ಬದನೆ ಕುಡಲು ಬೇರೆ ಒಂಜಿ ಟೊಮೆಟೊನಾ ಟೊಮೆಟೊ ಇಂದಾದೆ ಟೊಮೆಟೊ ಪೂರ ಪಾರ್ದರ್ನಿಕ್ ಟೊಮೆಟೊ ಗೆಂಜಿ ಬಕ್ಕಂಡು ಬದನೆಕಾಯಿ ಪೂರ ಒಟ್ಟಿಗೆ ಪಾಡ್ನು ಪಾಡ್ದು ಒಂಚೂರು ಒಂತೆ ನೀರು ಬೈಪುಂಡ ನೀರು ಮೈತೆ ಒಂಜಿ ಗ್ಲಾಸ್ ನೀರು ಮೈಪುನ ಬೇಯರ್ದಿ ಒಂಜಿ ಲೋಟೆ ನೀರು ಮೈತದ ಬೇಯರ್ದಿ ಉಪ್ಪು ಪಾಡ್ಯಾರ ಉಪ್ಪು ಪಾಡ್ಯಾರುಂಡ ಬೊಕ ಐಕಂದು ಪಾಡು ಜರ ಮಂಜಲ್ ಬೈಯರದಿ ಇದು ಐಕೆ ಎಂಚಿನ ಉಪ್ಪುಲ ಮಂಜಲ್ಲ ಪಾಡೊಂದುಲ್ಲ ಉಪ್ಪು ಏತ್ ಒಂಜಿ ಸ್ಪೂನು ಉಪ್ಪು ಅರ್ಧ ಸ್ಪೂನು ಮಂಜಲ್ ಎಲ್ಲಿ ಆ ಸ್ಪೂನು ಅರ್ಧ ಸ್ಪೂನು ಮಂಜಲ್ ಅದೇ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಬೇಯಲಿಕ್ಕೆ ಇಡ್ತಾ ಇದ್ದಾರೆ ಇದು ಏಡಿ ಪ್ಲಸ್ ಅದರ ಜೊತೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದು ಅದರ ಜೊತೆ ಬದನೆಕಾಯಿ ಹಾಗೆ ಒಂದು ಸ್ಪೂನು ಉಪ್ಪು ಮತ್ತೊಂದು ಅರ್ಧ ಸ್ಪೂನು ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಇದೆಲ್ಲಾನು ಇವಾಗ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದಾರೆ ಗ್ಯಾಸಲ್ಲಿ ನೋಡಿ ಇವಾಗ ಬೇಯಲಿಕ್ಕೆ ಇಟ್ಟರು ಎಷ್ಟು ನಿಮಿಷ ಬೇಯಬೇಕು 2 ನಿಮಿಷ ಬೇಯಂತಂಡ ಇದೊಂದು 2 ನಿಮಿಷ ಬೇಯಿದ್ರೆ ಸಾಕಂತ 2 ನಿಮಿಷ ಬೇಗ ಬೇಯ್ತದ ಆದ್ರೆ ಬದನೆ ಬೇಯಲ್ಲ ಬೇಗ ಬೇಯ್ತದ ಒಟ್ಟಿಗೆ ಬೇಯ್ತದ ಹೌದಾ ಇದಕ್ಕೆ ಏನಾದ್ರೂ ಕರಿಬೇವು ಸೊಪ್ಪು ಹಾಕ್ಲಿಕ್ಕೆ ಇದೆಯಾ ಬೇಯುವಾಗ ಮತ್ತೆ ಹಾಕೋದಾ ಸರಿ ಇವಾಗ ಮುಚ್ಚಿಡೋದಾ ಗೊತ್ತಾಯ್ತಲ್ಲ ಇದೊಂದು 2 ನಿಮಿಷ ಬೆಂದ್ರೆ ಸಾಕು 2 ನಿಮಿಷದಲ್ಲೇ ಬೇಯ್ತದೆ ಬೇಗ ಬೇಯ್ತದೆ ಅಷ್ಟರಲ್ಲಿ ಇವಾಗ ಇದಕ್ಕೆ ಹಾಕುವ ಮಸಾಲೆ ಏನೆಲ್ಲ ಅಂತೇಳಿ ನೋಡ್ಕೊಂಡು ಬರೋಣವಾ ಬನ್ನಿ ಇದು ಇವಾಗ ಇಲ್ಲಿ ಮಸಾಲೆ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದಾರೆ ಹಾಗೆ ಒಂದು ಸ್ಪೂನ್ ಅಂದ್ರೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಇಲ್ಲಿ ಕೊತ್ತಂಬರಿ ಹಾಕಿದ್ದಾರೆ ಇದು ಸ್ವಲ್ಪನೂ ಎಣ್ಣೆ ಹಾಕ್ಲಿಲ್ಲ ಎಣ್ಣೆ ಹಾಕದೆ ಆಗಿನ ಡ್ರೈ ರೋಸ್ಟ್ ಮಾಡ್ತಾ ಇದ್ದಾರೆ ಯಾವ ಆಮೇಲೆ ಒಂದು 10ರಷ್ಟು ಗುಂಟೂರು ಮೆಣಸು ತಗೊಂಡಿದ್ದಾರೆ ಹಾಗೆ ಅದರ ಜೊತೆ ಗುಂಟೂರು ಮೆಣಸು ಇನ್ನೊಂದು ಹೇಳ್ತೀನಿ ಖಾರದ ಮೆಣಸಾದ್ರೆ ಒಂದು 3 ಯಾವ ಅಂದತೆ ಖಾರದ ಮೆಣಸಾದ್ರೆ ಒಂದು 3 ಅಥವಾ 4 ಹಾಕಿ ಈ ಗುಂಟೂರು ಮೆಣಸು ಖಾರ ಎಲ್ಲ ಹಾಗಾಗಿ 10 ಹಾಕೊಂಡಿದ್ದಾರೆ ಹಾಗೆ ಅದರ ಜೊತೆ ಒಂದು ಸಣ್ಣದು ಒಂದು ನೀರುಳ್ಳಿನ ಈ ತರ ಹೆಚ್ಕೊಂಡಿದ್ದಾರೆ ಹಾಗೆ ಅದರ ಜೊತೆ ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ ಒಂದು 4 ಎಸಳು ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದೊಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ನಿಜ ಹೇಳ್ತೀನಿ ಕೇಳಿ ಇದು ಕರಿ ಅಂತೂ ಸಖತ್ತಾಗಿ ಆಗುತ್ತೆ ನಮಗೆ ಅದೇ ಬಾಯ್ಲ್ಡ್ ರೈಸ್ ಅಂದ್ರೆ ಬಾಯ್ಲ್ಡ್ ರೈಸ್ ಇಡ್ಲಿ ಹಾಗೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನಮ್ಮ ಮಂಗಳೂರಲ್ಲಂತೂ ಸೀಸನಲ್ಲೇ ಮಳೆ ಸೀಸನಲ್ಲೆಲ್ಲಮ್ಮ ಕ್ರ್ಯಾಬ್ ಸಿಗೋದು ಜಾಸ್ತಿ ಆಗಿ ಮಂಗಳೂರಲ್ಲಿ ಮಳೆ ಸೀಸನಲ್ಲೆಲ್ಲ ಕ್ರ್ಯಾಬ್ ತುಂಬಾನೇ ಸಿಗ್ತದೆ ಆವಾಗ ಇದೇ ತರ ಅವಾಗ ಎಂಚಿನ ಪುರ ಜೆಂಜಿದ ಕಜುಪ್ ಮನ್ಕುವೇರು ಆವಾಗ ನೋಡಿ ಏನೆಲ್ಲ ಮಾಡ್ತಾರಂತ ಅಮ್ಮ ಹೇಳ್ತಾರೆ ಏನೆಲ್ಲ ಮಾಡ್ತಾರಮ್ಮ ಅಲ್ಲಿ ಸುಕ್ಕ ಮಲ್ಪೇರು ರಸ ಮಲ್ಪೇರು ಸೌತೆಮ್ಮತ ಪಾಡ್ದು ಮಲ್ಪೇರು ಬದನೆ ಪಾಡ್ದು ಮಲ್ಪೇರು ದಿ ಬೆಸ್ಟ್ ಪಂಡ ಬದನೆ ಬಸಳೆ ಅವು ಪುರ ದಿ ಬೆಸ್ಟ್ ಅದೇ ಆಯ್ತು ಇದು ಇವಾಗ ನೋಡಿ ಫ್ರೆಂಡ್ಸ್ ಇದು ತುಂಬಾನೇ ಇವಾಗ ತುಂಬಾ ಅಲ್ಲ ಮೀಡಿಯಂ ಆಗಿ ಫ್ರೈ ಮಾಡ್ಕೊಂಡಿದ್ದಾರೆ
ಇದು ಈಗ ಸಾಕಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಸಣ್ಣ ತೆಂಗಿನಕಾಯಿಯನ್ನು ಈ ಥರ ತುರಿದಿಟ್ಟಿದ್ದಾರೆ. ಆಮೇಲೆ ನಾವು ಇಲ್ಲಿ ಫ್ರೈ ಮಾಡ್ಕೊಂಡಿರುವ ಜೀರಿಗೆ ಕೊತ್ತಂಬರಿಯನ್ನು ಕೂಡ ಇದಕ್ಕೆ ಹಾಕಿದ್ದಾರೆ. ಅದರ ಜೊತೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದಾರೆ. ಹಾಗೆ ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಈ ಮೆಣಸು, ಬೆಳ್ಳುಳ್ಳಿ, ನೀರುಳ್ಳಿ, ಕರಿಬೇವು ಸೊಪ್ಪೆಲ್ಲ ಇದೆಯಲ್ಲ ಅದನ್ನು ಕೂಡ ಇದಕ್ಕೇನೆ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಆರ್ಲಿಕ್ಕೆ ಬಿಡ್ಬೇಕಲ್ಲಮ್ಮ. ಬಿಸಿ ಆರಿದ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ತರ್ತಾರೆ. ಇದು ಏನಾದರೂ ನೈಸ್ ಗ್ರೈಂಡ್ ಮಾಡಿ ಕೂಡ ಇದು ಏನು ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಬೇಕಂತ ಹೇಳಿನಿಲ್ಲ. ಸ್ವಲ್ಪ ಅಂದ್ರೆ ತರ್ತರಿ ಅಂದ್ರೆ ತುಂಬಾ ಅಲ್ಲ, ಮೀಡಿಯಂ ಆಗಿ ನೀವು ಗ್ರೈಂಡ್ ಮಾಡ್ಕೊಂಡು ಬಂದ್ರೆ ಸಾಕು. ಇವಾಗ ನೋಡಿ ನಾನು ಅವರು ಗ್ರೈಂಡ್ ಮಾಡ್ಕೊಂಡು ಬಂದ ಇದನ್ನು ಮಸಾಲೆಯನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಬದನೆಕಾಯಿ, ಟೊಮೆಟೊ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದೀಗ 2 ನಿಮಿಷ ಆಯ್ತು. ಇವಾಗ ಮುಚ್ಚಳ ತೆಗಿತಾ ಇದ್ದಾರೆ ನೋಡಿ. ಇದೆಲ್ಲ ಚೆನ್ನಾಗಿ ಈಗ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕಮ್ಮ. ಆಮೇಲೆ ಮಸಾಲೆ ಜೊತೆ ಬೇಯಿಸಲ್ವಾ? ಇದು ಬೇಯ್ತಲ್ಲ ಯಾವೇ ಅಮ್ಮ? ಮಸಾಲೆ ಜೊತೆಗೆ ಬೇಯ್ಕೊಂಡ. ಅಂಡ ಬೇಯ್ದಲತೆ ನೋಡಿ. ಇಲ್ಲಿ ಚೆನ್ನಾಗಿ ಬೆಂದಿದೆ. ಕ್ರ್ಯಾಬ್ ಅಂತೂ ನೋಡುವಾಗ ಬಾಯಲ್ಲಿ ನೀರು ಬರ್ತಾ. ಸರಿ ಆಯ್ತು, ಇದ್ರದ್ದು ಈಗ ರೆಸಿಪಿ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಕಡೆದು ರೆಡಿ ಆಯ್ತು. ಇದೆಲ್ಲ ರುಬ್ಕೊಂಡು ಬಂದಿದ್ದಾರೆ. ನಾನು ಹೇಳಿದೆಲ್ಲ ತುಂಬ ಏನು ನೈಸ್ ಆಗಿ ರುಬ್ಬೋದು ಬೇಡ ನೋಡಿ, ಈ ಥರ ರುಬ್ಬಿದ್ರೆ ಸಾಕು. ಸ್ವಲ್ಪ ನೀವು ಮಸಾಲೆ ರುಬ್ಬುವಾಗ ಸ್ವಲ್ಪ ನೀರು ಕೂಡ ಇದಕ್ಕೆ ಹಾಕಬೇಕು. ಅಂದರೆ ಮಸಾಲೆ ಗಟ್ಟಿ ಇದ್ದರೆ ನೀರು ಹಾಕಿ ನೀವು ಇದನ್ನು ರುಬ್ಕೊಳ್ಬೋದು. ಈಗ ಇದ್ರದ್ದು ಗ್ರೇವಿ ಹೇಗೆ ಮಾಡೋದಂತೇಳಿ ಎಲ್ಲರಿಗೂ ಹೇಳಿಕೊಡ್ತೀರಾ? ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ ಹಚ್ಚಬೇಕು. ಇವಾಗ ನೋಡಿ ಸ್ಪೆಷಲ್ ಆಗಿ ಇದ್ರದ್ದು ರೆಸಿಪಿ ಮಾಡೋದಕ್ಕೆ ಸ್ಪೆಷಲ್ ಆಗಿ ಮಣ್ಣಿದು ಪಾತ್ರೆ ತಗೊಂಡಿದ್ದಾರೆ. ಈ ಮಣ್ಣಿದು ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬಾನೇ ಟೇಸ್ಟ್ ಬರುತ್ತೆ. ದೊಡ್ಡ ಚಮಚ ಒಂದು ಓವು ಎಣ್ಣೆ ಪಾಡೊಂದುಲ್ಲಾರು. ಇಲ್ಲಿ ಒಂದು 2 ಸ್ಪೂನ್ ಅಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕಬೇಕು. ಆಮೇಲೆ ಇದು ತೆಂಗಿನ ಎಣ್ಣೆ ಬಿಸಿ ಆಗ್ಬೇಕಾ? ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ತೆಂಗಿನ ಎಣ್ಣೆ ಈಗ ಬಿಸಿ ಆಗ್ತಾ ಇರ್ಲಿ. ಇವಾಗ ನೋಡಿ ಇದು ಬಿಸಿ ಆಗಿದೆಯಾ ಅಂತಮ್ಮ? ಬಿಸಿ ಆಗಿದೆ. ಈಗ ನೀರುಳ್ಳಿ ಹಾಕುದು. ಈರುಳ್ಳಿ ಬಣ್ಣ ಮತ್ತೊಂದು ಬಣ್ಣ ಒಂದು ಮಸ್ತ್ ಕೆಂಪ ಹೊಡೆದಾದ. ಕೆಂಪ ಹೊಡ ನೀರುಳ್ಳಿ ಕೆಂಪ ಬಿಸಲಿಗೆ ತೂಗೊತ್ತುಂಟು ಲೇಟ್ ಆಗ್ತದೆ. ಬಿಸಲು ಒಂಚೂರು ಬೆಚ್ಚಾಪಿನ ಲೇಟ್ ಅದೇ. ಮಣ್ಣದ ಪಾತ್ರೆ ಮಲ್ತಂಡ ರುಚಿ ಹಾಕೋದು. ಅಂತೂ ಇಂತೂ ಮಂಗಳೂರದ ರೆಸಿಪಿಲ್ಲ ಮೂಲ ಎಂಕ್ಲೆಗ್ ಕೊರೊಂದುಲ್ಲ. ಸೂಪರ್ ನೋಡಿ. ನನ್ನ ಅಮ್ಮ ಮಂಗಳೂರಿದೆಲ್ಲ ರೆಸಿಪಿನ ಇಲ್ಲಿ ಕೂಡ ತರ್ತಾ ಇದ್ದಾರೆ ನೋಡಿ. ಇಲ್ಲಿ ಈಗ ಮಂಗಳೂರು ರೆಸಿಪಿ ಎಲ್ಲ ನಾವು ಆದಷ್ಟು, ನಾನಂತೂ ತಿಂದಿದ್ದೀನಿ, ಆದರೆ ನನ್ನ ಹಸ್ಬೆಂಡ್ ಅಷ್ಟೊಂದು ತಿಂದಿಲ್ಲ ಮಂಗಳೂರು ರೆಸಿಪೀಸ್ ಎಲ್ಲ. ಹಾಗಾಗಿ ಅವರಿಗೆ ಕ್ರ್ಯಾಬ್ ಇಷ್ಟ. ಮಂಗಳೂರಿನವರಿಗೆ ಯಾವತ್ತಿದ್ರು ನಾನ್ ವೆಜ್ ಬೇಕೇ ಬೇಕು. ಅದರಲ್ಲೂ ಫಿಶ್ ಅಂತ ಹೇಳಿದರೆ ಮಂಗಳೂರಿನವರಿಗೆ ಪಂಚಪ್ರಾಣ. ಈ ಚಿಕನ್ ಮಟನ್ಗಿಂತಲೂ ಫಿಶ್ ಅನ್ನು ತುಂಬಾನೇ ಇಷ್ಟಪಡ್ತಾರೆ. ಇನ್ನು ಆಂಡಮ್ಮ ಇತ್ತ ಕೆಂಪಾಣ ಇವಾಗ ಆದಷ್ಟು ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದಿದೆ. ಇವಾಗ ಇದು ಕೆಂಪು ಆಗಿದೆ ನೋಡಿ, ಬ್ರೌನಿಶ್ ತರ ಬಂದಿದೆ ಇವಾಗ. ಈಗ ನೋಡಿ ಅಮ್ಮ ಈ ಕರಿಬೇವು ಸೊಪ್ಪನ್ನು ಕೂಡ ಇದಕ್ಕೇನೆ ಹಾಕೊಳ್ತಾ ಇದ್ದಾರೆ. ಇದು ನೋಡಿ ಚಟಪಟ ಸಿಡಿತಾ ಇದೆ. ಇವಾಗ ಸ್ವಲ್ಪ ಹೊತ್ತು ಇದರಲ್ಲೇ ಫ್ರೈ ಮಾಡ್ಕೊಳ್ತಾರೆ. ಅಂದ್ರೆ ಕರಿಬೇವು ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಕ್ರಂಚಿ ತರ ಫ್ರೈ ಆಗ್ತದೆ ಇದರಲ್ಲಿ. ಈ ಮಸಾಲೆಯನ್ನು ಹಾಕ್ತಾ ಇದ್ದಾರೆ. ನಾವು ರುಬ್ಬಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಫಸ್ಟ್ ಇದಕ್ಕೆ ಹಾಕೊಳ್ತಾ ಇದ್ದಾರೆ. ಇದನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕಾ? ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ನೋಡಿ ಒಂದು ಕುದಿ ಹಾಗೇನೆ ಬರಬೇಕು. ಯಾಕೆಂದ್ರೆ ಇದು ಮಸಾಲೆ ಎಲ್ಲ ಕೆಲವೊಂದು ಹಸಿ ಇರುತ್ತಲ್ವಾ, ಹಸಿ ಇದ್ದಾಗ ಅದು ಹಸಿ ವಾಸನೆ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಹಸಿ ವಾಸನೆ ಹೋದ್ರೇನೆ ನಿಮ್ಗೆ ಮಸಾಲೆ ಎಲ್ಲ ತುಂಬಾ ಟೇಸ್ಟಿ ಆಗಿ ಬರೋದು.
ಇದು ನೋಡಿ ಇವಾಗ ಚೆನ್ನಾಗಿ ಇವಾಗ ಬಾಯ್ಲ್ಡ್ ಆಗ್ತಾ ಇದೆ ಈ ಮಸಾಲೆ. ಒಂದು ಕುದಿ ಬಂದರೆ ಸಾಕು. ಆ ಕುದಿ ಬರಬೇಕಾದ್ರೆ ನಾವಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಈ ಕ್ರ್ಯಾಬ್ ಬದನೆಕಾಯಿ ಎಲ್ಲ ಇದೆಯಲ್ಲ ಅದನ್ನು ಅದಕ್ಕೆ ಹಾಕೋದು. ನೋಡಿ ಇಲ್ಲಿ ಇವಾಗ ನೊರೆ ನೊರೆ ಬರ್ತಾ ಇದೆಯಲ್ಲ, ಇದು ಒಂದು ಕುದಿ ಬರ್ತಾ ಇರೋದು. ಇವಾಗ ಅಮ್ಮ ಇದು ಈ ರೆಡಿ ಮಾಡಿಟ್ಕೊಂಡಿರುವಂತಹ ಕ್ರ್ಯಾಬ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾರೆ. ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಯಾವುದೇ ಗ್ರೇವಿ ಮಾಡಿ ತುಂಬ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಇದು ನೀವು ಎಷ್ಟೇ ನೀರಾಗಿಡಿ ಈ ಗ್ರೇವಿ ತುಂಬ ದಪ್ಪಗೆ ಬರುತ್ತೆ. ಒಂದು ಅದು ಅಡ್ವಾಂಟೇಜ್. ಇವಾಗ ಉಪ್ಪು ಕೂಡ ಇದೇ ಟೈಮಲ್ಲಿ ಚೆಕ್ ಮಾಡಬೇಕು. ಇವಾಗ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ, ಈಗ ಹಾಕ್ಕೊಳ್ತಾ ಇದ್ದಾರೆ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಅಂತೇಳಿ ಅನ್ಸುತ್ತೆ ನನಗೆ. ನಾನು ಇನ್ನೂ ತಿಂದಿಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಅದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದೆ, ಗ್ರೇವಿ ತುಂಬಾನೇ ಕಲರ್ಫುಲ್ ಆಗಿ ಬರುತ್ತಮ್ಮ. ಕಾಶ್ಮೀರಿ ಚಿಲ್ಲಿ ಪೌಡರ್ ಮುಂಚೆ ಕೆಂಪು ಕಲ್ಲರ್ ಒಂದು ಕಲ್ಲರ್ ಬೇತೇನೆ ಪ್ರಿಯರ ನಂಗೆ ಕೊಡ್ಲಿಲ್ಲ ಕಲ್ಲರ್. ಇವಾಗ ಚೆನ್ನಾಗಿ ಕುದಿ ಬರ್ಬೇಕಂತೆ ನೋಡಿ. ಈಗ ಇಟ್ಟಿದ್ದಾರೆ. ಜಾಸ್ತಿ ಏನು ನೀರು ಮಾಡಿಡೋದು ಬೇಡ. ನಾವಿವತ್ತು ಗ್ರೇವಿ ಎಲ್ಲ ಮಾಡೋದು, ಇದ್ರದ್ದು ಗಸಿ ಮಾಡ್ತಾ ಇದ್ದೀವಿ. ಇದು ಇವಾಗ ಒಂದು ಕುದಿ ಬರಲಿ ಚೆನ್ನಾಗಿ. ಹಾಗೆ ಈಗ ಮುಚ್ಚಿಡುವ. ಇವಾಗ ಒಮ್ಮೆ ಮುಚ್ಚಳ ತೆಗೆದು ನೋಡುವ. ನೋಡಿ ಕುದಿ ಬರ್ತಾ ಇರೋದು ಕಾಣುತ್ತಾ? ಸ್ವಲ್ಪ ಹೊತ್ತು ಹಾಗೆನೆ ಕುದಿ ಬರಲಿ, ಚೆನ್ನಾಗಿ ಕುದಿ ಬರಲಿ. ಇದು ಎಷ್ಟು ಕುದಿ ಬಂದಿತ್ತು ಅಷ್ಟು ಟೇಸ್ಟಿ ಆಗಿರುತ್ತೆ. ನಾವು ಸಣ್ಣದಿರ್ಬೇಕಾದ್ರೆ ಎಲ್ಲ ಈ ರೀತಿ ಮನೆಯಲ್ಲಿ ಪದಾರ್ಥ ಅಂದ್ರೆ ಪದಾರ್ಥ ಮಾಡಿದ್ರೆ ನಾವೆಲ್ಲ ಕೇಳ್ತಿದ್ವಿ, ನಮ್ಗೆ ಜಾಸ್ತಿ ಬೇಕು ಕ್ರ್ಯಾಬ್, ಜಾಸ್ತಿ ಬೇಕು ಅಂತೇಳಿ. ಸಣ್ಣದಿರುವಾಗಂತೂ ತುಂಬಾನೇ ಇಷ್ಟಪಟ್ಟು ತಿಂತಾ ಇದ್ವಿ. ಯಾವಾಗಲೂ ಕ್ರ್ಯಾಬ್ ಕರಿನೇ, ಕ್ರ್ಯಾಬ್ ಸುಕ್ಕ ಮನೆಯಲ್ಲಿ ಜಾಸ್ತಿಯಾಗಿ ಮಾಡ್ತಾ ಇರೋರು. ಯಾಕೆಂದರೆ ಮಕ್ಕಳಿಗೆ ನಾನು ಮೊದಲೇ ಹೇಳಿದೆಲ್ಲ, ಮಕ್ಕಳಿಗೆ ಅಂತೂ ಇದು ತುಂಬಾನೇ ಫೇವ್ರೆಟ್ ಫುಡ್ ಅಂತಾನೆ ಹೇಳ್ಬೋದು. ನಮ್ಮದು ಬೆಂಗಳೂರಲ್ಲಿ ಸ್ವಲ್ಪ ನಮಗೆ ಕಷ್ಟ ಕ್ರ್ಯಾಬ್ ಎಲ್ಲ ಸಿಗೋದು. ಆದರೆ ಮಂಗಳೂರಲ್ಲಿ ಎನಿ ಟೈಮ್ ಫ್ರೆಶ್ ಕ್ರ್ಯಾಬ್ ಅಲ್ಲೇ ಹಿಡಿಯೋದು, ಅಲ್ಲೇ ತಗೊಂಡು ಬರೋದು, ಹಾಗೇನೆ ನಾವು ಮಸಾಲೆ ಹಾಕಿ ತಿನ್ನೋದು. ಇದನ್ನ ಹೇಳಿದೆ ಅಲ್ಲ, ಎಷ್ಟು ಚೆನ್ನಾಗಿ ಹದ್ವಾಗಿ ಬಂದಿದೆ ನೋಡಿ. ಎಲ್ಲ ಬದನೆಕಾಯಿ ಹಾಗೆ ಟೊಮೆಟೊ ಕಾಣ್ತಾನೇ ಇಲ್ಲ ನೋಡಿ, ಬೆಂದು ಫುಲ್ಲು ಸ್ಮ್ಯಾಶ್ ಆಗಿದೆ. ಹಾಗೆ ಈ ಗ್ರೇವಿ ಹೇಗಿತ್ತಂತೇಳಿ ನಾನೇ ನಿಮಗೆ ರಿವ್ಯೂ ಕೊಡ್ತೀನಿ, ಓಕೆನಾ? ಟೇಸ್ಟ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿ ಹೇಳ್ತೀನಿ. ಸೊ ಇದು ಇವಾಗ ನೋಡಿ ಇಷ್ಟು ಕುದಿ ಬಂದಿದೆ. ಅಮ್ಮ ಹೇಳ್ತಾ ಇದ್ದಾರೆ ಆಫ್ ಮಾಡು ಗ್ಯಾಸ್ ಸ್ಟವ್ ಅಂತೇಳಿ, ಸಾಕು ಅಂತ. ಸೊ ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು, ಈ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ? ಸೊ ಇನ್ನಷ್ಟು ನಾನು ಒಳ್ಳೊಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್. అమ్మ దాదాందు నుప్పు పూర పాడదు ఇంకా కనవందుల్లారు అవు దెంజిద కజిపండు ఫస్ట్ నిక్కే టేస్ట్ తీయరే కనికి అందే వావ్ ಏತು ಶೋಕ್ ಅತ್ತಂಡು ಕಜಿಪು ಸರಿ ಸರಿ ನಂಚನ ಟೇಸ್ಟ್ ತೋದು ಎಂಚೊಂಡು ಒಂದು ಪನ್ಪೆ ಓಕೆ ಥ್ಯಾಂಕ್ ಯು ಅಮ್ಮ. ವೆಲ್ಕಮ್. ಹಾಗೆ ನನ್ನ ಹನಿ ಕೂಡ ಟೇಸ್ಟ್ ನೋಡ್ಬೇಕಂತೆ. ಸೊ ಹನಿಗೆ ಹನಿ ಹೇಗಿದೆ? ಹನಿ ತಿನ್ನೋದ್ರಲ್ಲಿ ಬಿಸಿ. ತುಂಬಾನೇ ಚೆನ್ನಾಗಿದೆ ಮಮ್ಮ. ಟೇಸ್ಟ್ ಹೇಗಿದೆ? ಸೂಪರ್ ಫ್ರೆಂಡ್ಸ್,
ಟೇಸ್ಟಿ ಅಂತೂ ಹೇಳೋದೇ ಬೇಡ, ತುಂಬಾನೇ ಚೆನ್ನಾಗಿ ಬಂದಿದೆ. ಟೇಸ್ಟಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಮ್ಮ. ಥ್ಯಾಂಕ್ ಯು. ನಿಜವಾಗಿ ಹೇಳ್ತೀನಿ, ಟೇಸ್ಟಿ ಅಂತೂ ತುಂಬಾನೇ ಅಲ್ಟಿಮೇಟ್ ಆಗಿ ಬಂದಿದೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ. ಹಾಗೆ ಟೇಸ್ಟಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಬೇಕಲ್ವಾ. ಸೊ ಕಮೆಂಟ್ ಮಾಡಿ ಅಮ್ಮ. ಇವತ್ತು ಮಸ್ತ್ ಥ್ಯಾಂಕ್ ಯು. ವೆಲ್ಕಮ್. ನಾನು ಈ ಬಟ್ಟಲೆಲ್ಲ ಖಾಲಿ ಮಾಡ್ತೀನಿ. ಹಾಗೆ ಈ ಕ್ರ್ಯಾಬ್ ಇದೆಯಲ್ಲ, ಏನ್ ಟೇಸ್ಟ್ ಆಗಿದೆ ಗೊತ್ತಾ. ತಿನ್ಬೇಕಾದ್ರೆ ಆ ಫ್ರೆಶ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ತುಂಬಾ ಎಷ್ಟು ಮಾಂಸ ಇದೆ ಗೊತ್ತಾ, ತುಂಬಾನೇ ಮಾಂಸ ಇದೆ ನೋಡಿ, ಎಷ್ಟು ಮಾಂಸ ಇದೆ. ಸಣ್ಣ ಏಡಿ ಆದ್ರೂ ಟೇಸ್ಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಅಮ್ಮನಿಗೆ 100 ಥ್ಯಾಂಕ್ಸ್. ಟೇಸ್ಟ್ ನೋಡ್ತೀಯಾ? ಹೌದಾ, ಇಷ್ಟನಾ ನಿಂಗೂ ಬೇಕಾ?